ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೀಪ ಕಾಣಿಸ್ತಿಲ್ಲ ಅಂತ ಎರಡು ಮನೆಯವ್ರು ಗಾಬರಿ ಆಗಿರ್ತಾರೆ. ಅವರೆಲ್ಲರೂ ನನ್ನ ಹುಡ್ಕೊಂಡು ಇಲ್ಲಿಗೆ ಬಂದ್ರೆ ನಾನು ಏನ್ ಮಾಡ್ಲಿ? ಇವತ್ತು ಈ ದೀಪನೇ ದಿಶಾನೇ ದೀಪ ಅನ್ನೋ ಸತ್ಯ ಎಲ್ರಿಗೂ ಗೊತ್ತಾಗತ್ತೆ ಅಂತ ನಂಗೆ ಅನ್ಸ್ತಿದೆ. ಏನ್ ಮಾಡ್ಲಿ? ಹಲೋ, ಬೆಂಗಳೂರಿನಲ್ಲೇ ಇದ್ದೀನಿ. ಲೊಕೇಶನ್ ಕಳಿಸಿ, ಇಮಿಡಿಯೇಟ್ ಬಂದ್ಬಿಡ್ತೀನಿ. ಹೌದಾ? ಕಳಿಸಿ. ಆಟೋ ಬೇಗ ಬಾ, ಲೊಕೇಶನ್ ಇಲ್ಲೇ ತೋರಿಸ್ತದೆ. ಏಯ್, ಅಲ್ಲಿ ಯಾರೋ ಬರ್ತವ್ರ, ಬನ್ರ. ಏಯ್ ಇರಾ, ಎಲ್ಗ? ದೀಪ ಅವರಲ್ಲಿ. ದೀಪನ? ಏನ್ ದೀಪ? ದೀಪನೂ ಇಲ್ಲ, ದೀಪನೂ ಇಲ್ಲ. ಒಯ್ತಾ ಇರ್ಬೇಕು, ನಮ್ ಜಾಗ ಇದು. ಏಯ್, ಕಳ್ಸ್ರ ಅವನ್ನ. ಅಚ್ಚೋ, ಇವ್ರು ಇಲ್ಲಿದ್ದಾರೆ ಅಂದ್ರೆ ದೀಪ ಅವ್ರು ಇಲ್ಲೇ ಎಲ್ಲ ಇರ್ತಾರೆ. ಹುಡ್ಕೋದು. ಹುಷಾರು. ದೀಪ, ದೀಪ, ಏನಿದೆಲ್ಲ? ಗೊತ್ತಿಲ್ಲ. ಯಾರು ನನ್ನ ಈ ಕಟ್ಟಾಕ್ಬಿಟ್ಟಿದ್ದಾರೆ. ಕರ್ಕೊಂಡು ಬಂದಿದ್ದಾನೆ, ಬಾ ಹೋಗೋಣ. ಸರಿ. ಅಲ್ಲ ಅಕ್ಕ, ಹಸ್ಬೆಂಡ್ ದೀಪನ್ ತಾನೇ ಹುಡ್ಕೊಂಡು ಬಂದಿದ್ದು. ನಾ ದಿಶದ ರೂಪಲ್ಲೇ ಹೋಗ್ಲಾ? ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಿ, ನೀನು ಬಾ. ಸರಿ ಬನ್ನಿ. ಒಪ್ಪುಲ್ಲ ಬಿಡ್ಬೇಡಿ, 3 ಜನ ಹುಡುಕ ಬರಬೇಕು. ಅಡಿಂದ್ರೆ ನಿಮ್ಗೇನು ಆಗಿಲ್ಲ ತಾನೆ? ಅಯ್ಯೋ, ರಕ್ತ ಬರ್ತಾ ಇದೆ. ದೀಪ ಅವ್ರು ಇದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಕ್ತು. ಅವ್ರು ಹುಡ್ಕೊಂಬಂದೆ, ರೌಡಿ ಗಲಾಟೆ ಬಂದ್ರು. ನನಗೂ ಅದೇ ಇನ್ಫಾರ್ಮೇಶನ್ ಬಂದಿದೆ. ನೀವೇನು ಯೋಚನೆ ಮಾಡಬೇಡಿ, ದೀಪ ಇಲ್ಲೇ ಎಲ್ಲ ಇರ್ತಾರೆ, ನಾವು ಹುಡುಕ್ತೀವಿ. ದೀಪ ಅವ್ರು ನಿಮ್ಗೆ ಏನಾಗಿಲ್ಲ ತಾನೆ? ಯಾರು ಅವ್ರು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು? ಗೊತ್ತಿಲ್ಲ. ಒಂದ್ ನಿಮಿಷ. ಅಯ್ಯೋ ಹಸ್ಬೆಂಡ್, ಏನಾಯ್ತು? ರಕ್ತ ಬರ್ತಿದೆ. ಒಂದ್ ನಿಮಿಷ. ನಾನು ಅವತ್ತಷ್ಟು ಕರೆದ್ರು ನನ್ನ ಜೊತೆ ಬರ್ದೆ, ನಿಮ್ಮೂರಲ್ಲೇ ಉಳ್ಕೊಂಡ್ರಲ್ಲ. ನಿಮ್ಗೆ ಅಷ್ಟೊಂದು ಬೇಡವಾದ್ನ? ಹಾಗಲ್ಲ ಹಸ್ಬೆಂಡ್, ಮತ್ಗೆ ನಿಮ್ಗೆ ನಾನು ಮುಖ್ಯನಾ, ನಮ್ಮ ಅತ್ತಿಗೆ ಮುಖ್ಯ? ನೀವ್ ಮತ್ತೆ ಅವ್ರ ವಿಷಯ ಯಾಕೆ? ಹೇಗೆ ನಿಮ್ಮನ್ನ ನಿಲ್ಬಿಟ್ಟು ನಾನು ಆರಾಮಾಗಿರ್ತೀನಿ ಅನ್ಕೊಂಡ್ರೆ? ನಾನು ಏನು ಊರಲ್ಲಿ ಆರಾಮಾಗಿರ್ಲಿಲ್ಲ. ಅವ್ರು ನನ್ನಿಂದ ಯಾಕೆ ದೂರ ಹೋದ್ರಿ? ನನ್ ಮಾತು ನೀವ್ ಕೇಳಿಲ್ಲಲ್ಲ. ಅದಕ್ಕೆ ನಾನು ಬಿಟ್ಟಿರ್ಬೇಕಂತ ಡಿಸೈಡ್ ಮಾಡ್ಬಿಟ್ರ? ಹುಡ್ಕೊಂಡು ಬರ್ದೇ ಇದ್ದಿದ್ರೆ ನೋಡಕ್ ಬರ್ತಾನೆ ಇರ್ಲಿಲ್ಲ. ಹಾಗಾದ್ರೆ ನಾವು ಪ್ರೀತಿಸಿದೆಲ್ಲ ಸುಳ್ಳ?
ಅಷ್ಟೇನಾ ಪ್ರೀತಿ ಅಂದ್ರೆ? ಇಲ್ಲ ಹಸ್ಬೆಂಡ್, ನೀವು ನನಗೆ ಎಷ್ಟು ಪ್ರೀತಿಸ್ತಿರೋ ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ಈ ದೀಪನೇ ಇಲ್ಲ, ನಾನು ಯಾವತ್ತಿದ್ರು ನಿಮ್ಮವಳು. ಯಾಕೆ ನಾನು ಅವತ್ತು ಕರೆದ್ರು ನನ್ನ ಜೊತೆ ಬರಲ್ಲ ಅಂದ್ರೆ? ನಾನು ಬರಲ್ಲ ಅಂತ ಅನ್ಲಿಲ್ಲ ಹಸ್ಬೆಂಡ್, ಹಂಗ ಅನ್ನೋದು ಇಲ್ಲ. ಆದ್ರೆ ನಿಮ್ಮ ಅತ್ತಿಗೆ ಪ್ಲೀಸ್ ಪ್ಲೀಸ್ ಇನ್ಮೇಲೆ ಅದಕ್ಕೆ ಮೇಲೆ ಕಂಪ್ಲೇಂಟ್ ಮಾಡಬೇಡಿ. ನನ್ನ ಮೇಲೆ ಏನ್ ಹಿಂಗೆ ಹೇಳ್ತಿದ್ದೀರಾ ಹಸ್ಬೆಂಡು? ನಮ್ಮ ಪ್ರೀತಿ ಮಧ್ಯ ಅದಕ್ಕೆ ತರಬೇಡಿ. ನನಗೆ ಇಷ್ಟ ಆಗಿಲ್ಲ. ಏನೂ ಮಾತಾಡದೆ ನನ್ನ ಜೊತೆ ಬರ್ತಿರ್ಬೇಕು ಅಷ್ಟೇ. ಅಲ್ಲ ಹಸ್ಬೆಂಡು, ಏನೂ ಮಾತಾಡಬೇಡಿ ಅಂತ ಹೇಳ್ದೆ ತಾನೆ. ನಾನು ಅದಕ್ಕೆ ನೀವೇ ಇದ್ಮೇಲೆ ಅವ್ರ ಬಗ್ಗೆ ಯಾಕೆ ಮಾತು? ದೀಪು, ನೀನಿಲ್ದೆ ಅಳಿಯಂದ್ರು ಎಷ್ಟು ಒದ್ದಾಡಿದಾರೆ ಗೊತ್ತಾ? ನೋಡು, ಇನ್ಮೇಲೆ ಯಾವತ್ತು ಅವ್ರನ್ನ ಬಿಟ್ಟು ನೀನು ಎಲ್ಲೂ ಹೋಗ್ಬಾರ್ದು, ಆಯ್ತಾ? ಆಯ್ತು ಪೊಲೀಸಪ್ಪ. ಅಳಿಯಂದ್ರೆ ನೀವೇನು ಯೋಚನೆ ಮಾಡ್ಬೇಡಿ. ನಮ್ಮ ದೀಪುನ ಯಾರು ಯಾಕೆ ಕೂಡಾಕಿದ್ರು ಅಂತ ಎಲ್ಲ ವಿಷಯ ನಾನು ಡಿಪಾರ್ಟ್ಮೆಂಟ್ ಮುಖಾಂತರ ತಿಳ್ಕೊತೀನಿ. ನೀವು ದೀಪು ಹುಷಾರಾಗಿರಿ. ಇನ್ಮೇಲೆ ದೀಪುನ ಒಬ್ಬೊಬ್ಳೆ ಎಲ್ಲೂ ಹೊರಗಡೆ ಕಳಿಸ್ಬೇಡಿ. ನಿಮ್ಮ ಮಗಳೇ ಮಾವ ಅವಾಗ ಹೇಳ್ದೆ ಕೇಳ್ದೆ ಹಿಂಗೆಲ್ಲ ಹೋಗ್ತಾ ಇರ್ತಾರೆ. ಅವ್ರಿಗೆ ಮೊದಲು ಹಿಂಗೆಲ್ಲ ಮಾಡಬಾರ್ದು ಅಂತ ಬುದ್ಧಿ ಹೇಳಿ. ಅವ್ರು ನಮ್ಮ ಮನೇಲಿ ಇದ್ರೆ ಸೇಫ್ ಆಗೂ ಇರ್ತಾರೆ, ನಮಗೂ ಸಮಾಧಾನ. ಹೌದು ಮಗ, ಒಬ್ಬೊಬ್ಳೆ ಎಲ್ಲೂ ಹೋಗ್ಬೇಡ. ಹಾಗೇನಾದ್ರೂ ಇದ್ರೆ ಅಳಿಯಂದ್ರಿಗೆ ಹೇಳು. ಸರಿ ಪೊಲೀಸಪ್ಪ. ಒಳ್ಳೇದಾಗಿಲ್ಲಮ್ಮ, ಬರ್ತೀನಿ ಹೇಳಿದ್ರೆ. ನಾನೇ ಡ್ರಾಪ್ ಮಾಡ್ತೀನಿ, ಬನ್ನಿ ಮಾವ. ಇಲ್ಲ, ಡಿಪಾರ್ಟ್ಮೆಂಟ್ ಜೀಪ್ ಇದೆ. ಆ ರೋಡಿಗಳ ವಿಷಯ ಏನಾಯ್ತು ಅಂತ ನೋಡ್ಕೊಂಡು ನಾ ಹೊರಡ್ತೀನಿ. ಬರ್ತೀನಮ್ಮ ದೀಪ, ಬರ್ತೀನಿ. ಕೋಪ ಕಮ್ಮಿ ಆಯ್ತಾ? ಇಲ್ಲ. ಇಲ್ವಾ? ಕೋಪನ ಇಲ್ಲ ಅಂತ ಹೇಳಿದ್ದ ಹಸ್ಬೆಂಡು. ಬನ್ನಿ ಆಯ್ತು, ಹೊರಡೋಣ. ಆಮೇಲೆ ಮಾಡ್ತೀನಿ. ಓಹೋ, ಬನ್ನಿ ಬನ್ನಿ ಬನ್ನಿ, ಜೋಡಿ ನಂಬರ್ 1. ಎಲ್ಲ ಪ್ರಯಾಣ ಎಲ್ಲ ಸುಖವಾಗಿತ್ತಾ? ಹೋ ಚೆಕ್ ಮಾವ. ನೋಡಮ್ಮ, ಸಿಟ್ಟು ಮಾಡ್ಕೊಂಡು ಇನ್ಮೇಲಿಂದ ಊರಿಗೆಲ್ಲ ಹೋಗ್ಬಾರದು. ಹಿಂಗ್ ಇಲ್ದಿದ್ರೆ ಮನೆ ಬಿಕೋ ಅಂತಿರುತ್ತಮ್ಮ.